ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಕೋರಿಲೇಷನ್ ಆ್ಯಂಡ್ ರೆಗ್ರೆಷನ್ ಅನಾಲಿಸಿಸ್ ಪಾರ್ಟ್ 2 ವಿಡಿಯೋನ ಮಾಡೋಣ. ಕೋರಿಲೇಷನ್ ಪ್ರಿವಿಯಸ್ ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಎಲ್ಲ ಚಾಪ್ಟರ್ಸು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ವಿಡಿಯೋ ಪ್ಲೇಲಿಸ್ಟಲ್ಲಿದೆ, ಒಂದ್ಸತಿ ಚೆಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಕೋರಿಲೇಷನ್ ಆಯ್ತಲ್ಲ, ಇವಾಗ ರೆಗ್ರೆಷನ್ ಅನಾಲಿಸಿಸಲ್ಲೂ 2 ಟೈಪ್ ಬರುತ್ತೆ. ಒಂದು ಆ್ಯಕ್ಚುಯಲ್ ಮೀನ್ ಮತ್ತು ಅಸ್ಯೂಮ್ಡ್ ಮೀನ್. ನಿಮಗೆ ಬರೀ ಆ್ಯಕ್ಚುಯಲ್ ಮೀನ್ ಮಾತ್ರ ನೀವು ತೊಗೊಳ್ಬೇಕಿರೋದು. ಆ್ಯಕ್ಚುಯಲ್ ಮೀನ್ ಫಾರ್ಮುಲಾ ಬಂದು ನಿಮಗೆ 2 ಟೈಪ್ಸ್ ಬರುತ್ತೆ. ಎಕ್ಸ್ ಆನ್ ವೈ ಇದ್ದಾಗ ಒಂದು ಫಾರ್ಮುಲಾ, ಆಮೇಲೆ ವೈ ಆನ್ ಎಕ್ಸ್ ಇದ್ದಾಗ ಇನ್ನೊಂದು ಫಾರ್ಮುಲಾ. ಎಕ್ಸ್ ಆನ್ ವೈ ಇದ್ದಾಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಆರ್ ಇಂಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ವೈ ಇಂಟು ವೈ ಮೈನಸ್ ವೈ ಬಾರ್. ಇಲ್ಲೇನು ವೈ ಆನ್ ಎಕ್ಸ್ ಇದ್ದಾಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಆರ್ ಇಂಟು ಸಿಗ್ಮಾ ವೈ ಬರುತ್ತಿಲ್ಲಿ, ಸಿಗ್ಮಾ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇರೋ ಕಡೆ ಇಲ್ಲಿ ವೈ ಇದೆ, ಇಲ್ಲಿ ವೈ ಇರೋ ಕಡೆ ಇಲ್ಲಿ ಎಕ್ಸ್ ಇದೆ. ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇದೆ, ಇಲ್ಲಿ ವೈ ಮೈನಸ್ ವೈ ಬಾರ್ ಇದೆ, ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇದೆ. ಇಲ್ಲಿ ನಿಮಗೆ ಈಕ್ವೇಷನ್ ಥರನೂ ಕೇಳ್ತಾನೆ. ಓಕೆನಾ? ಪ್ರಾಬ್ಲಮ್ನ 1 by 1 ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಯಾವ ಟೈಪ್ ಆಫ್ ಕ್ವಶನ್ ಕೊಟ್ಟಿದ್ದಾನೆ ಅಂದರೆ, ಗಿವನ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್: ಎಕ್ಸ್ ಬಾರ್ 65, ವೈ ಬಾರ್ 67, ಸಿಗ್ಮಾ ಎಕ್ಸ್ 25, ಸಿಗ್ಮಾ ವೈ 3.5, ಆರ್ ಈಸ್ ಈಕ್ವಲ್ ಟು 0.5, ವೈ ಈಸ್ ಈಕ್ವಲ್ ಟು 70, ಎಕ್ಸ್ ಈಸ್ ಈಕ್ವಲ್ ಟು 58. ಫಸ್ಟು ಏನು, ಎಕ್ಸ್ ಆನ್ ವೈ, ಆಮೇಲೆ ವೈ ಆನ್ ಎಕ್ಸ್. ಓಕೆನಾ? ಯಾವುದಾದ್ರೂ ತೊಗೋಬೋದು ನೀವು. ರಿಗ್ರೆಷನ್ ಈಕ್ವೇಷನ್ ಆಫ್ ವೈ ಆನ್ ಎಕ್ಸ್ ತೊಗೊಳ್ಳೋಣ. ಏನು ಫಾರ್ಮುಲಾ? ವೈ ಆನ್ ಎಕ್ಸ್ ಇದ್ದರೆ ವೈ ಮೈನಸ್ ವೈ ಬಾರ್ ಈಸ್ ಈಕ್ವಲ್ ಟು ಆರ್ ಇಂಟು ಸಿಗ್ಮಾ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಇವಾಗ ವೈ ಎಷ್ಟು ಕೊಟ್ಟಿದ್ದಾನೆ ನಿಮಗೆ ಕ್ವಶನಲ್ಲಿ? ವೈನ ಕೊಟ್ಟಿಲ್ಲ ನಿಮಗೆ. ಇದನ್ನು ನಾವು ಲಾಸ್ಟಲ್ಲಿ ತೊಗೊಳ್ಬೇಕಾಗತ್ತೆ, ಈಗಲೇ ತೊಗೊಳ್ಳಲ್ಲ ನಾವು. ಇದೆರಡೂ ತಡಿ, ಕ್ವಶನಲ್ಲಿ ಓಕೆ ಒಂದು ನಿಮಿಷ, ಈ ಕ್ವಶನ್ನು ಮಿಸ್ ಆಗಿದೆ. ಇವಾಗ ನೋಡಿ ಫುಲ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಇದಿಷ್ಟು ಕೊಟ್ಟಿದ್ದಾನೆ. ದ 2 ರಿಗ್ರೆಷನ್ ಲೈನ್ 1 ಕೊಟ್ಟವನೆ, ಇನ್ನೊಂದು ದ ಎಸ್ಟಿಮೇಟ್ ಆಫ್ ವೈ ಎಕ್ಸ್ ವೆನ್ ವೈ ಈಸ್ ಈಕ್ವಲ್ ಟು 17 ಆ್ಯಂಡ್ ವೈ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 50 ಅಂತ ಕೊಟ್ಟಿದ್ದಾನೆ. ಇವಾಗ ನಾವೇನು ಕೊಟ್ಟಿದ್ದಾನೆ ಅವನು? ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಕೊಟ್ಟಿಲ್ಲ, ಎಕ್ಸ್ ಬಾರ್ ಎಷ್ಟಿದೆ? 67 ಇದೆ. ಎಕ್ಸ್ ಮೈನಸ್ 67 ಈಸ್ ಈಕ್ವಲ್ ಟು ಆರ್ ವ್ಯಾಲ್ಯೂ ಎಷ್ಟಿದೆ? 0.8 ಇಂಟು ಸಿಗ್ಮಾ ವೈ ಎಷ್ಟಿದೆ? 3.5 ಇದೆ, 3.5 ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಎಷ್ಟಿದೆ? 25 ಇದೆ, ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎಷ್ಟಿದೆ? 65 ಇದೆ. ಇವಾಗ ಏನು ಮಾಡ್ತೀವಿ ಅಂದರೆ 3.5 ಡಿವೈಡೆಡ್ ಬೈ 25 ಇಂಟು 0.8 ಮಾಡಿದ್ರೆ ನಮಗೆ ಎಕ್ಸ್ ಮೈನಸ್ 67 ಈಸ್ ಈಕ್ವಲ್ ಟು 0.112 ಬರುತ್ತೆ. ಇವಾಗ ಇದು ಹ್ಯಾಸ್ ಯೂಶುವಲ್ ತೊಗೊಳ್ಳೋಣ, ಎಕ್ಸ್ ಮೈನಸ್ 65. ಇವಾಗ ಏನು ಮಾಡೋಣ ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ವೈ ಮೈನಸ್ 67 ಈಸ್ ಈಕ್ವಲ್ ಟು 0.112 ಇಂಟು ಎಕ್ಸ್ 0.112 ಎಕ್ಸ್ ಮೈನಸ್ 0.112 ಇಂಟು 65 ಮಾಡಿದ್ರೆ 7.28 ಬರುತ್ತೆ. ಇವಾಗ ವೈ ಈಸ್ ಈಕ್ವಲ್ ಟು 0.112 ಎಕ್ಸ್, ಇಲ್ಲಿ ಮೈನಸ್ 67 ಇದೆ, ಈ ಕಡೆ ಬಂದ ಏನಾಗುತ್ತೆ? ಪ್ಲಸ್ 67 ಆಗುತ್ತೆ, ಮೈನಸ್ 7.28 ಬರುತ್ತೆ. ಓಕೆನಾ? ಇವಾಗ 67 ಮೈನಸ್ 7.28ನ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಇವಾಗ ವೈ ಈಸ್ ಈಕ್ವಲ್ ಟು ಎಷ್ಟು ಬಂತಿದು? ವೈ ಈಸ್ ಈಕ್ವಲ್ ಟು 0.112 ಎಕ್ಸ್ ಪ್ಲಸ್ ಇದನ್ನು ಮೈನಸ್ ಮಾಡಿದ್ರೆ 59.272 ಬರುತ್ತೆ. ಇದು ಈಕ್ವೇಷನ್ 1. ಓಕೆನಾ? ಇವಾಗ ಈಕ್ವೇಷನ್ 2ಲೇನು ರಿಗ್ರೆಷನ್ ಈಕ್ವೇಷನ್ ಆಫ್ ಎಕ್ಸ್ ಆನ್ ವೈ ಆನ್ ಎಕ್ಸ್ ಇದೆ ಅಲ್ವಾ? ಇಲ್ಲೇನು ಮಾಡ್ತೀವಿ ಅಂದರೆ ರಿಗ್ರೆಷನ್ ಈಕ್ವೇಷನ್ ಆಫ್ ಎಕ್ಸ್ ಆನ್ ವೈ ಫಾರ್ಮುಲಾ ಏನಿದೆ? ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಆರ್ ಇಂಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ವೈ ಇಂಟು ವೈ ಮೈನಸ್ ವೈ ಬಾರ್.
ಇವಾಗ ಎಕ್ಸ್ ಎಷ್ಟಿದೆ ಕೊಟ್ಟಿಲ್ಲ. ಎಕ್ಸ್ ಮೈನಸ್ ಎಕ್ಸ್ ಬಾರ್ 65 ಇದೆ ಈಸ್ ಈಕ್ವಲ್ ಟು 0.8 ಇದೆ ಅಲ್ವಾ, 6 ಇಂಟು 25 ಡಿವೈಡೆಡ್ ಬೈ 3.5 ಇಂಟು ವೈ ಮೈನಸ್ 67. ಇಲ್ಲೇನೇನು ಕೊಟ್ಟಿದ್ದಾನೋ ಅದೇ ಐಟಮ್ಸ್ನ ನಾವು ಇಲ್ಲಿ ತೊಗೊಳ್ಳೋದು. ಓಕೆನಾ. ಇವಾಗ ಇದು ಸಬ್ಸ್ಟಿಟ್ಯೂಟ್ ಮಾಡೋಣ. 25 ಡಿವೈಡೆಡ್ ಬೈ 3.5 ಇಂಟು 0.8 ಮಾಡಿದ್ರೆ ಎಕ್ಸ್ ಬೈ ಮೈನಸ್ 65 ಎಕ್ಸ್ ಬಾರ್ ಮೈನಸ್ 65 ಈಸ್ ಈಕ್ವಲ್ ಟು ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ 5.714 ಬರುತ್ತೆ ಇಂಟು ವೈ ಮೈನಸ್ 67 ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. ಇವಾಗ ಇದನ್ನು ಇಂಟು ಮಾಡೋಣ. ಎಕ್ಸ್ ಬಾರ್ ಮೈನಸ್ 65 ಈಸ್ ಈಕ್ವಲ್ ಟು 5.741 ಇಂಟು ಎಕ್ಸು 5.714 ವೈಯು 5.714 ಇಂಟು 67 ಮಾಡಿದ್ರೆ 382.9 ಬರುತ್ತೆ. ಇವಾಗ ನೆಕ್ಸ್ಟು ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 5.714 ವೈ ಮೈನಸ್ 65 ಅದು ಈ ಕಡೆ ತೊಗೊಂಡೆ ಪ್ಲಸ್ 65 ಆಗುತ್ತೆ ಮೈನಸ್ 382.9. ಓಕೆನಾ. ಇವಾಗ ಇದೆರಡನ್ನೂ ಆ್ಯಡ್ ಮಾಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 5.714 ವೈ ಮೈನಸ್ 317.84. ಇದು ಈಕ್ವೇಷನ್ 2. ಓಕೆನಾ. ಫಸ್ಟ್ ಏನು ಮಾಡಿದ್ವಿ, ಟೂ ಎಕ್ವೇಷನ್ ಲೈನ್ನ ಮಾಡಿದ್ವಿ. ಸೆಕೆಂಡ್ ಏನು ಹೇಳಿದ್ದಾನೆ, ಎಸ್ಟಿಮೇಟೆಡ್ ಆಫ್ ಎಕ್ಸ್ ವೆನ್ ವೈ ಈಸ್ ಈಕ್ವಲ್ ಟು 70 ಆ್ಯಂಡ್ ವೈ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 58 ಅಂತ ಕೊಟ್ಟಿದ್ದಾನೆ. ಇವಾಗ ಏನು ಇಲ್ಲಿ 2 ಕಾಲಮ್ ತಗೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ, ವೆನ್ ವೈ ಈಸ್ ಈಕ್ವಲ್ ಟು 7. ನೆಕ್ಸ್ಟು ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ವೈ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 58. ಓಕೆನಾ. ಇವಾಗ ಏನು ಎಕ್ಸು ಫಸ್ಟು ಸೆಕೆಂಡ್ ಈಕ್ವೇಷನ್ ತೊಗೊಳ್ಳೋಣ. ಏನಿದೆ ಫಸ್ಟು ಇಲ್ಲ ಸೆಕೆಂಡ್ ಯಾವುದಾದ್ರು ತೊಗೊಳ್ಳಿ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 5.714 ವೈ ಎಷ್ಟಿದೆ ಇಲ್ಲಿ 70 ಇದೆ ಇಂಟು 70 ಮೈನಸ್ 317.84. ಇವಾಗ 5.714 ಇಂಟು 70 ಮಾಡಿ ಎಷ್ಟು ಬರುತ್ತೆ, ಸೊ ಇದು ಎಕ್ಸ್ ಬಾರ್ ಅಲ್ಲ, ಯಾಕಂದರೆ ಎಕ್ಸ್ ಬಾರ್ ಕ್ವಶನಲ್ಲೇ ಕೊಟ್ಟಿದ್ದಾನೆ. ಇದು ಎಕ್ಸ್, ಇದು ಎಕ್ಸ್ ಇದು. ಓಕೆನಾ. ಇವಾಗ ಇದು ಎಕ್ಸ್ ಬಾರ್ ಅಂದರೆ ಎಕ್ಸ್ ಬಾರ್ ಆಲ್ರೆಡಿ ಕೊಟ್ಟಿದ್ದಾನೆ ಅಲ್ವಾ. ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ಇದನ್ನು ಇಂಟು ಮಾಡಿದ್ರೆ ನಮಗೆ 399.98 ಮೈನಸ್ 317.84 ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು, 82 ಮೈನಸ್ ಮಾಡಿದ್ರೆ ನಮಗೆ 82.14 ಬರುತ್ತೆ. ಇವಾಗ ಎಕ್ಸ್ ಆಯಿತು. ವೈ ಇದು ಕ್ಯಾಲ್ಕುಲೇಷನ್ ಆಫ್ ವೈ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 58. ವೈ ಈಸ್ ಈಕ್ವಲ್ ಟು ಎಷ್ಟಿದೆ, ವೈ ಈಸ್ ಈಕ್ವಲ್ ಟು 0.112 ಇಂಟು ಎಕ್ಸ್ ಎಷ್ಟಿದೆ 58 ಪ್ಲಸ್ 59.72. ಇವಾಗ 0.112 ಇಂಟು 58 ಮಾಡಿದ್ರೆ ನಮಗೆ ವೈ ಈಸ್ ಈಕ್ವಲ್ ಟು 6.496 ಬರುತ್ತೆ ಪ್ಲಸ್ ಇದು 59.72. ಇವಾಗ ಇದೆರಡೂ ಆ್ಯಡ್ ಮಾಡಿದ್ರೆ ವೈ ವ್ಯಾಲ್ಯೂ ನಮಗೆ 66.216 ಬರುತ್ತೆ. ಅರ್ಥ ಆಯ್ತಲ್ವಾ. ಈಕ್ವೇಷನ್ನ ಹಾಕ್ಕೊಂಡು ನಾವು ಸಾಲ್ವ್ ಮಾಡ್ಬೋದು. ಇನ್ನೊಂದು ಇದೇ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ, ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅವಾಗ. ಆ್ಯಂಡ್ ಒಂದು ಸತಿ ಸಾಲ್ವ್ ಮಾಡಿ, ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸತಿ ಸೇಮ್ ಕ್ವಶನ್ನ ಸಾಲ್ವ್ ಮಾಡಿ. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ನಿಮಗೆ ಡಿವಿಯೇಷನ್ ಫ್ರಮ್ ಆ್ಯಕ್ಚುಯಲ್ ಮೀನ್. ಕ್ವಶನಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಡಿವಿಯೇಷನ್ ಫ್ರಮ್ ಆ್ಯಕ್ಚುಯಲ್ ಮೀನ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಇದಕ್ಕೆ ಫಾರ್ಮುಲಾಸ್ ಚೇಂಜ್ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ ನಾವು ಪ್ರಿವಿಯಸಲ್ಲಿ ಮಾಡ್ದಂಗೆ ಎಕ್ಸ್ ಮತ್ತು ವೈ ಕೊಟ್ಟಿದ್ದಾನೆ. ನಮಗೆ ಸ್ಮಾಲ್ ಎಕ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಬೇಕು ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮಾಡ್ಕೋತೀವಿ. ವೈ ಮೈನಸ್ ಎಕ್ಸ್ ಬಾರ್ ವೈ ಮೈನಸ್ ವೈ ಬಾರ್ ಮಾಡಿಕೊಂಡೆ ವೈ ಸಿಗುತ್ತೆ, ವೈ ಸ್ಕ್ವೇರ್ ಮತ್ತು ಎಕ್ಸು ಮತ್ತು ವೈನ ಇಂಟು ಮಾಡಿದ್ರೆ ನಮಗೆ ಎಕ್ಸ್ ವೈ ಸಿಗುತ್ತೆ. ಓಕೆನಾ. ಇವಾಗ ಇದೇ ಪ್ರೋಸೆಸ್ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ವಲ್ಲ ಅದೇ ಥರ.
ಇವಾಗ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ನ ತೊಗೊಳ್ಳೋಣ. 5, 7, 9, 8, 11. ಇವಾಗ ನಾವು ಎಕ್ಸ್ ಬಾರ್ನ ಹೆಂಗೆ ಫೈಂಡ್ ಔಟ್ ಮಾಡ್ತಾ ಇದ್ವಿ ನಾವು, ಇದಿಷ್ಟು ಆ್ಯಡ್ ಮಾಡಿದ್ರೆ ಎಕ್ಸ್ ಬರುತ್ತೆ, ಸಿಗ್ಮಾ ಎಕ್ಸ್ ಬರುತ್ತೆ. 10, 18, 20, 30. ನಮ್ಗೆ ಎಕ್ಸ್ ಬಂತು, ಸಿಗ್ಮಾ ಎಕ್ಸು 30 ಬಂತು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಕ್ಸ್ ಎಷ್ಟಿದೆ, 30/5. 5 1 5 6. ಇವಾಗ 2 - 6 ಮಾಡಿದ್ರೆ ಎಷ್ಟು, -4. 4 - 6 -2. 6 - 6 0. 4 - 6 2. 10 - 6 4. ಓಕೆನಾ. ಇವಾಗ ನಮಗೆ ಎಕ್ಸ್ ಸಿಕ್ತು. ಎಕ್ಸ್ ಸ್ಕ್ವೇರ್ ಹೆಂಗೆ ಮಾಡ್ತೀವಿ, 4 × 4 ಮಾಡಿದ್ರೆ 16. 2 × 2 4. 0 × 0 0. 2 × 2 4. 4 × 4 16. ನಮ್ಗೆ ಇವಾಗ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಎಷ್ಟು ಸಿಕ್ತು, 16 16 4 4 ಆ್ಯಡ್ ಮಾಡಿದ್ರೆ 40. ಇವಾಗ ಎಕ್ಸ್ ಆಯ್ತಲ್ವಾ, ವೈ ಕೊಟ್ಟಿದ್ದಾನೆ 5 7 9 8 11. ಇವಾಗ ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ವೈ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್. ಎಷ್ಟಿದೆ, 5 19 20 28 40. ಸಿಗ್ಮಾ ವೈ ಈಸ್ ಈಕ್ವಲ್ ಟು 40 ಇದೆ. 40/5. 5 1 5 8. ಇವಾಗ 5 - 8 ಎಷ್ಟು ಬರುತ್ತೆ, -3. 7 - 8 -1. 9 - 8 1. 8 - 8 0. 11 - 8 3 ಬಂತು. ಇವಾಗ ವೈ ಸ್ಕ್ವೇರ್ ಹೆಂಗೆ ಮಾಡ್ತೀವಿ, 3 3 9. 1 1 1 1 0. 3 3 9. ಇವಾಗ ಎಕ್ಸ್ ವೈ ಮಾಡಬೇಕು. ಹೆಂಗೆ ಮಾಡ್ತಿದ್ವಿ ಪ್ರಿವಿಯಸ್ ಕ್ಲಾಸಲ್ಲಿ, ಎಕ್ಸ್ ವೈಯು, ಎಕ್ಸು ಇಲ್ಲಿದೆ, ವೈಯು ಇಲ್ಲಿದೆ. 4 3 12. 2 1 2. 0 1 0. 2 0 0. 4 3 12. ಇದಿಷ್ಟು ಆ್ಯಡ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ವೈ ಎಷ್ಟು ಬರುತ್ತೆ, 24 26 ಬಂತು. ಇಲ್ಲಿವರೆಗೂ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಇದೇ ಥರ ಮಾಡ್ತಿದ್ವಿ. ಬಟ್ ಇವಾಗ ಇಲ್ಲಿ ಸ್ವಲ್ಪ ಫಾರ್ಮುಲಾ ಚೇಂಜ್ ಆಗುತ್ತೆ. ನಿಮ್ಗೆ ಏನಾದರೂ ಕ್ವಶನಲ್ಲಿ ಡಿವಿಯೇಷನ್ ಫ್ರಮ್ ಆ್ಯಕ್ಚುಯಲ್ ಮೀನ್ ಅಂತ ಕೊಟ್ಟಾಗ ನೀವು ಈ ಫಾರ್ಮುಲಾಸ್ನ ಯೂಸ್ ಮಾಡಬೇಕು. ಫಸ್ಟ್ ಏನಂದರೆ, ಫಾರ್ಮುಲಾ ಇಲ್ಲೇ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಅಡ್ರೇಷನ್ ಈಕ್ವೇಷನ್ ಆಫ್ ಎಕ್ಸ್ ಆನ್ ವೈ. ಎಕ್ಸ್ ಆನ್ ವೈ ಬಂದಾಗ ಫಾರ್ಮುಲಾ ಏನಿರುತ್ತೆ ಗೊತ್ತಾ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಬಿ ಇಂಟು ವೈ ಮೈನಸ್ ಬಿ ಬಾರ್, ಸಾರಿ ಬಿ ಇಂಟು ವೈ ಮೈನಸ್ ವೈ ಬಾರ್. ಓಕೆನಾ. ಬಿನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಏನು ಆ ಫಾರ್ಮುಲಾ ಅಂದರೆ, ಬಿ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ವೈ ಸ್ಕ್ವೇರ್. ನಮಗೆ ಎಕ್ಸು ಎಕ್ಸ್ ಬಾ ಎಲ್ಲ ನಮ್ಗೆ ಇಲ್ಲೇ ಕ್ವಶನಲ್ಲಿ ಸಿಗುತ್ತೆ. ಬಟ್ ಬಿನ ಫೈಂಡ್ ಔಟ್ ಮಾಡೋಕ್ಕೆ ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ವೈ ಸ್ಕ್ವೇರ್. ಸಿಗ್ಮಾ ಎಕ್ಸ್ ವೈ ಎಷ್ಟಿದೆ, 26 ಇದೆ. 26 ಡಿವೈಡೆಡ್ ಬೈ ಸಿಗ್ಮಾ, ಇದನ್ನು ನಾವು ಆ್ಯಡೇ ಮಾಡಿಲ್ಲ, ಸಿಗ್ಮಾ ವೈ ಸ್ಕ್ವೇರ್ 9 10 20 ಬರುತ್ತೆ. ಇವಾಗ ಇದೆರಡನ್ನೂ ಡಿವೈಡ್ ಮಾಡಿದ್ರೆ ನಮಗೆ ಬಿ ಎಷ್ಟು ಬರುತ್ತೆ, 1.3 ಬರುತ್ತೆ. ಇವಾಗ ಇದು ಫಾರ್ಮುಲಾ ಏನಿದೆ ಇದ್ರ ಪ್ರಕಾರನೇ ಅಪ್ಲೋಡ್ ಮಾಡ್ಕೊಂಡು ಹೋಗಬೇಕು. ಎಕ್ಸ್ ಮೈನಸ್ ಎಕ್ಸ್ ಬಾರ್, ಎಕ್ಸ್ ಕೊಟ್ಟಿದ್ದಾನ ನಮಗೆ, ಇಲ್ಲ ಕೊಟ್ಟಿಲ್ಲ. ಸೊ ಎಕ್ಸ್ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಎಕ್ಸ್ ಬಾರ್ ಎಷ್ಟಿದೆ ನಮ್ಮ ಹತ್ರ, 6 ಇದೆ. ಎಷ್ಟಿದೆ, 6 ಇದೆ. 6 ಇಸ್ ಈಕ್ವಲ್ ಟು ಬಿ ಎಷ್ಟಿದೆ, 1.3 ಇದೆ. ವೈಯು ಗೊತ್ತಿಲ್ಲ. ವೈ ಬಾರ್ ಎಷ್ಟಿದೆ, 8 ಇದೆ. ಇವಾಗ ಎಕ್ಸ್ ಮೈನಸ್ 6 ಈಸ್ ಈಕ್ವಲ್ ಟು, ಇವಾಗ 1.3 ಇಂಟು ವೈ 1.3 ವೈ ಮೈನಸ್ 1.3 ಮೈನಸ್ 8, ಸಾರಿ ಇಂಟು 8 ಮಾಡಿದ್ರೆ ನಮಗೆ 10.4 ಬರುತ್ತೆ. ಓಕೆನಾ. ಇವಾಗ ಎಕ್ಸ್ ಈಸ್ ಈಕ್ವಲ್ ಟು 1.3 ವೈ, ಇಲ್ಲಿ ಮೈನಸ್ ಇರೋದು ಇಲ್ಲಿ ಬಂದರೆ ಏನಾಗುತ್ತೆ, +6 ಮೈನಸ್ 10.4 ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 1.3 ವೈ. ಇಲ್ಲಿ ನೋಡಿ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಈಗ 10.4 6 ಹೋದರೆ ಎಷ್ಟು ಬಂತು, 4.4 ಬಂತು. ಇದು ಈಕ್ವೇಷನ್ 1. ಅರ್ಥ ಆಗ್ತಾ ಇದೆಯಲ್ವಾ ನಿಮಗೆ. ಫಾರ್ಮೆಟ್ ಥರನೇ ಹಾಕೊಂಡು ಹೋಗಿದ್ವಿ. ಬಟ್ ನಮಗೆ ಎಕ್ಸು ವೈ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಅದನ್ನು ಹ್ಯಾಸ್ ಇಟ್ ಈಸ್ ಹಾಗೆ ತೊಗೊಳ್ಬೇಕು. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ನಮಗೆ ಈ ಟೇಬಲಲ್ಲೇ ಸಿಗುತ್ತೆ. ಇವಾಗ ಎಕ್ಸ್ ಆನ್ ವೈ ಸಿಕ್ತು. ಇವಾಗ ವೈ ಆನ್ ಎಕ್ಸ್ ತೊಗೊಳ್ಬೇಕು ನಾವು. ವೈ ಆನ್ ಎಕ್ಸ್ಗೆ ಸೇಮ್ ಫಾರ್ಮುಲಾ.
equation of y on x. ಫಾರ್ಮುಲಾ ಏನು? y ಮೈನಸ್ y ಬಾರ್ ಇಸ್ ಈಕ್ವಲ್ ಟು b ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಇಲ್ಲಿ ನೋಡಿ, ಇದು ಫಾರ್ಮುಲಾ. ಇವಾಗ b ನ ಹೆಂಗೆ ಫೈಂಡ್ ಔಟ್ ಮಾಡಿದ್ವಿ ನಾವು? ಸಿಗ್ಮಾ ಎಕ್ಸ್ ವೈ. ಇವಾಗ ಎಕ್ಸ್ ಆನ್ ವೈ ಇದ್ದಾಗ ಇಲ್ಲಿ ವೈ ತೊಗೊಂಡಿದ್ವಿ. ಇವಾಗ ನಮಗೆ ಅದು ಎಕ್ಸ್ ಆನ್ ವೈ ಇತ್ತು. ಈಗ ವೈ ಆನ್ ಎಕ್ಸ್ ಇದೆ. ಬಿ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ತೊಗೊಳ್ಬೇಕು ನಾವು. ಇಲ್ಲಿ ನೋಡಿ, ಎಕ್ಸ್ ಇದ್ದಾಗ ವೈ ಸ್ಕ್ವಯರ್ ತೊಗೋಬೇಕು, ವೈ ಇದ್ದಾಗ ಎಕ್ಸ್ ಸ್ಕ್ವಯರ್ನ ನಾವು ತೊಗೊಳ್ಬೇಕು. ಇವಾಗ ಇದೆಷ್ಟಿದೆ? 26 ಇದೆ. ಸಿಗ್ಮಾ ಎಕ್ಸ್ ಸ್ಕ್ವಯರ್ ಎಷ್ಟಿದೆ? 40 ಇದೆ. ಇದೆರಡು ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಿದ್ದು? 0.65 ಬರುತ್ತೆ. ಓಕೆನಾ? ಇದಿಷ್ಟ ಆಯಿತಾ? ಇವಾಗ ಫಾರ್ಮುಲಾ ಏನಿದೆ? y ಮೈನಸ್ ವೈ ಬಾರ್ ಇಸ್ ಈಕ್ವಲ್ ಟು ಬಿ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. y ಮೈನಸ್ ವೈ ಬಾರ್ ಎಷ್ಟಿದೆ ನಮ್ಮ ಹತ್ರ? 8 ಇದೆ. ಇಸ್ ಈಕ್ವಲ್ ಟು ಬಿ ಎಷ್ಟಿದೆ? 0.65 ಇದೆ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎಷ್ಟಿದೆ? 6 ಇದೆ. y ಮೈನಸ್ 8 ಇಸ್ ಈಕ್ವಲ್ ಟು 0.65 ಇಂಟು ಎಕ್ಸು 0.65x ಮೈನಸ್ 0.65 ಇಂಟು 6 ಮಾಡಿದ್ರೆ ನಮಗೆ 3.9 ಬರುತ್ತೆ. 3.9. ಇವಾಗ y ಈಸ್ ಈಕ್ವಲ್ ಟು 0.65x. ಇಲ್ಲಿ ಮೈನಸ್ 8 ಇರೋದು, ಇಲ್ಲಿ ಬಂದರೆ ಪ್ಲಸ್ 8 ಆಗುತ್ತೆ. ಮೈನಸ್ 3.9. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. y ಈಸ್ ಈಕ್ವಲ್ ಟು 0.65x ಪ್ಲಸ್ 4.1. ಇದೇನು? ಈಕ್ವೇಷನ್ 2. ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ? ಟೇಬಲ್ ಮಾಡಿ ಇದನ್ನು ಮಾಡಬೇಕು. ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಬಿ ಫಾರ್ಮುಲಾ ಏನಿದೆ? ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ವೈ ಸ್ಕ್ವೇರ್. ಎಕ್ಸ್ ಆನ್ ವೈ ಕೇಳಿದಾಗ ಇಲ್ಲಿ ವೈ ಸ್ಕ್ವೇರ್ ತೊಗೊಳ್ತೀವಿ. ವೈ ಆನ್ ಎಕ್ಸ್ ಕೇಳಿದಾಗ ಎಕ್ಸ್ ಸ್ಕ್ವೇರ್ ತೊಗೊಳ್ತೀವಿ ನಾವು. ಆಮೇಲೆ ಎಕ್ಸ್ ಆನ್ ವೈ ಅಂದಾಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಬಿ ಇಂಟು ವೈ ಮೈನಸ್ ವೈ ಬಾರ್ ಬರುತ್ತೆ. ಅದೇ ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಬಿ ಇಂಟು ಎಕ್ಸ್ ಮೈನಸ್ ವೈ ಮೈನಸ್ ವೈ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಈ ಥರ ಬರುತ್ತೆ. ಈ ಪ್ರಾಬ್ಲಮ್ ಅರ್ಥ ಆಯ್ತಲ್ಲ? ಇನ್ನೊಂದು ಪ್ರಾಬ್ಲಮ್ ಮಾಡಿಸ್ತೀನಿ, ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಡಿವಿಷನ್ ಎಲ್ಲ ಬಂದುಬಿಟ್ಟು ಎಕ್ಸಾಮ್ ಟೈಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, ಎಲ್ಲ ಪ್ರತಿಯೊಂದು ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ಆಲ್ರೆಡಿ ನಮ್ಮ ಫಾಲೋವರ್ಸ್ ಗೊತ್ತಿದೆ ಅನಿಸುತ್ತೆ. ಲಾಸ್ಟ್ ಟೈಮ್ ಯಾವ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ವೋ ಅದೇ ಕ್ವಶನ್ಸ್ ಬಂದಿತ್ತು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೇನು ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ಬರ್ತಾ ಹೋಗುತ್ತೆ. ಇವಾಗ ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಫಾಲೋಯಿಂಗ್ ಡೇಟಾ ರಿಲೇಟೆಡ್ ಟು ಇಯರ್ಸ್ ಆಫ್ ಸರ್ವಿಸ್ ಇನ್ ಅ ಫ್ಯಾಕ್ಟರಿ ಆಫ್ 7 ಪರ್ಸನ್ಸ್ ಇನ್ ದ ಸ್ಪೆಷಲೈಸ್ಡ್ ಫೀಲ್ಡ್ ಮಂತ್ಲಿ ಇನ್ಕಮ್. ಇಯರ್ ಆಫ್ ಸರ್ವಿಸ್ ಇನ್ಕಮ್ ಕೊಟ್ಟಿದ್ದಾನೆ. ಇಯರ್ ಆಫ್ ಸರ್ವಿಸ್ನ ಎಕ್ಸ್ ಅಂತ ತೊಗೊಳ್ಳೋಣ, ಇನ್ಕಮ್ನ ವೈ ಅಂತ ಕನ್ಸಿಡರ್ ಮಾಡೋಣ. ಎಷ್ಟಿದೆ? 11, 7, 9, 5, 8, 6, 10 ಇದೆ. 11, 7, 9, 5, 8, 6, 10. ವೈದು ಎಷ್ಟಿದೆ? 7, 5, 3, 2, 6, 4, 8 ಇದೆ. ಓಕೆನಾ? ಇವಾಗ ನಮಗೆ ಫಾರ್ಮುಲಾ ಏನಿದೆ? ನಾವು ಸ್ಮಾಲ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇದೆ. ಸೊ ಆವಾಗ ನಮಗೆ ಸ್ಮಾಲ್ ಎಕ್ಸ್ ಸಿಗುತ್ತೆ. ಇಲ್ಲಿ ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು 56 ಬರುತ್ತೆ. ಇವಾಗ ಫಾರ್ಮುಲಾ ಏನಿದೆ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎಲ್. ಸಿಗ್ಮಾ ಎಕ್ಸ್ ಎಷ್ಟಿದೆ? 56 ಇದೆ. ಮತ್ತು ಇದೆಷ್ಟಿದೆ? ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ? 7, 3, 6, 7 ಇದೆ. ಇವಾಗ 56 ಡಿವೈಡೆಡ್ ಬೈ 7 ಮಾಡಿದ್ರೆ 7 1 7 8. ಇವಾಗ 11 ಮೈನಸ್ 8 ಎಷ್ಟು ಬರುತ್ತೆ? 3. 7 ಮೈನಸ್ 8 ಮೈನಸ್ 1. 9 ಮೈನಸ್ 8 1. 5 ಮೈನಸ್ 8 ಮೈನಸ್ 3. 8 ಮೈನಸ್ 8 0. 6 ಮೈನಸ್ 8 ಎಷ್ಟು ಬರುತ್ತೆ? ಮೈನಸ್ 2. 10 ಮೈನಸ್ 8 2. ಇವಾಗ ಎಕ್ಸ್ ಇತ್ತಲ್ವ? ಇವಾಗ ಎಕ್ಸ್ ಸ್ಕ್ವೇರ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? 3 ಇಂಟು 3 9. 1 ಇಂಟು 1 1 1. 3 ಇಂಟು 3 9 0. 2 ಇಂಟು 2 4. 2 ಇಂಟು 2 4. ಇವಾಗ ಸಿಗ್ಮಾ ಎಕ್ಸ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡೋಣ. 20 28 ಎಷ್ಟು ಬಂತು? 28 ಬಂತು. ಎಕ್ಸ್ ಕತೆ ಮುಗೀತು. ಇವಾಗ ವೈ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು? ಇದಿಷ್ಟು ಕೊಟ್ಟಿದ್ದಾನೆ, ಇದಿಷ್ಟು ಆ್ಯಡ್ ಮಾಡಿದ್ರೆ ಸಿಗ್ಮಾ ವೈ ಈಸ್ ಈಕ್ವಲ್ ಟು 35 ಬರುತ್ತೆ.
ಓಕೆನಾ. ಇವಾಗ ನಮಗೆ ಸ್ಮಾಲ್ ಎಕ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು, ವೈ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್. 35 ಡಿವೈಡೆಡ್ ಬೈ 7 ಮಾಡಿದ್ದು ನಮಗೆ 7 1 7 5 ಓಕೆನಾ. ಇವಾಗ 7 ಮೈನಸ್ 5 ಎಷ್ಟು ಬರುತ್ತೆ, 7 ಮೈನಸ್ 5 2, 5 ಮೈನಸ್ 5 0, 3 ಮೈನಸ್ 5 ಮೈನಸ್ 2, 2 ಮೈನಸ್ 5 ಮೈನಸ್ 3, 6 ಮೈನಸ್ 5 1, 4 ಮೈನಸ್ 5 ಮೈನಸ್ 1, 8 ಮೈನಸ್ 5 3. ಇವಾಗ ಇದನ್ನು ಸ್ಕ್ವೇರ್ ಮಾಡೋಣ. ವೈ ಸ್ಕ್ವೇರ್ 2 2 ಇಂಟು 2 4, 2 ಇಂಟು 2 4, 3 ಇಂಟು 3 9, 1 ಇಂಟು 1 1, 1 ಇಂಟು 1 1, 3 ಇಂಟು 3 9 ಓಕೆನಾ. ಇದಿಷ್ಟು ಆ್ಯಡ್ ಮಾಡೋಣ 24 28 ಇದು ಅಷ್ಟು ಬರುತ್ತೆ. ಸಿಗ್ಮಾ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 28. ನೆಕ್ಸ್ಟು ಎಕ್ಸ್ ವೈಯು, ಎಕ್ಸ್ ಇಲ್ಲಿದೆ, ವೈ ಇಲ್ಲಿದೆ ಓಕೆನಾ. 3 2s 6, 1 0s 0, 1 2s 4 minus 1 2s minus 2, 3 3s plus 9, 0 1s 0, 2 1s plus 2, 2 3s plus 6. ಇವಾಗ ಇದಿಷ್ಟು ಆ್ಯಡ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ವೈ ಬರುತ್ತೆ. ಎಷ್ಟು ಬಂತು, 21 ಬಂತು. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ಆನ್ ವೈ, ವೈ ಆನ್ ಎಕ್ಸು. ಎಕ್ಸ್ ಆನ್ ವೈಗೆ ಏನು ಫಾರ್ಮುಲಾ ಬರುತ್ತೆ, ರೆಗ್ರೆಷನ್ ಈಕ್ವೇಷನ್ ಆಫ್ ಎಕ್ಸ್ ಆನ್ ವೈ. ಎಕ್ಸ್ ಆನ್ ವೈ ಫಾರ್ಮುಲಾ ಏನು, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಬಿ ಇಂಟು ವೈ ಮೈನಸ್ ವೈ ಬಾರ್. ಬಿ ಫಾರ್ಮುಲಾ ಏನು, ಬಿ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ, ಇಲ್ಲಿ ಎಕ್ಸ್ ಇರೋದ್ರಿಂದ ಇಲ್ಲಿ ವೈ ಸ್ಕ್ವೇರ್ ಬರುತ್ತೆ ಓಕೆನಾ. ಇವಾಗ ಫಸ್ಟು ಬಿನ ಫೈಂಡ್ ಔಟ್ ಮಾಡೋಣ. ಬಿ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಎಷ್ಟಿದೆ, 21 ಇದೆ. 21 ಡಿವೈಡೆಡ್ ಬೈ ಸಿಗ್ಮಾ ವೈ ಸ್ಕ್ವೇರ್ 28 ಇದೆ. ಈಸ್ ಈಕ್ವಲ್ ಟು ಇವಾಗ ಬಿ ಎಷ್ಟು ಬರುತ್ತೆ, 0.75 ಬರುತ್ತೆ. ಇವಾಗ ಫಾರ್ಮುಲಾ ಅಪ್ಲೋಡ್ ಮಾಡೋಣ. ಎಕ್ಸ್ ಗೊತ್ತಿಲ್ಲ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎಷ್ಟಿದೆ, 8 ಇದೆ. ಈಸ್ ಈಕ್ವಲ್ ಟು ಬಿ 0.75 ಇಂಟು ವೈ ಮೈನಸ್ ವೈ ಬಾರ್ ಎಷ್ಟಿದೆ, 5 ಇದೆ. ಇವಾಗ ಎಕ್ಸ್ ಮೈನಸ್ 8 ಈಸ್ ಈಕ್ವಲ್ ಟು 0.75 ಇಂಟು ವೈ 0.75 ವೈ ಮೈನಸ್ 0.75 ಇಂಟು 5 ಮಾಡಿದ್ರೆ ನಮಗೆ 3.75 ಬರುತ್ತೆ. 3.75. ಇವಾಗ ಎಕ್ಸ್ ಈಸ್ ಈಕ್ವಲ್ ಟು 0.75 ವೈ ಪ್ಲಸ್ 8, ಇಲ್ಲಿ ಮೈನಸ್ 8 ಇರೋದು ಈ ಕಡೆ ಬಂದರೆ ಪ್ಲಸ್ 8 ಆಗುತ್ತೆ, 3.75. ಇವಾಗ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 3.75 ವೈ ಪ್ಲಸ್ 8 ಮೈನಸ್ 3.75 ಮಾಡಿದ್ರೆ 4.25. ಇದೇನು ಫಸ್ಟ್ ಈಕ್ವೇಷನ್ ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು, ರೆಗ್ರೆಷನ್ ಈಕ್ವೇಷನ್ ಆಫ್ y on x, y minus y bar is equal to b into x minus x bar. b ಫಾರ್ಮುಲಾ ಏನು, ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ತೊಗೊಳ್ಬೇಕು. ಇಲ್ಲಿ ಅಲ್ಲಿ ವೈ ಸ್ಕ್ವೇರ್ ತೊಗೊಂಡಿದ್ವಿ, ಇಲ್ಲಿ ಎಕ್ಸ್ ಸ್ಕ್ವೇರ್ನ ತೊಗೊಳ್ಬೇಕು. ಇವಾಗ ಬಿ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಎಷ್ಟಿದೆ, 21 ಇದೆ. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಎಷ್ಟಿದೆ, 28 ಇದೆ. ಸೊ ಇದು ಸೇಮ್ ಬರುತ್ತೆ, ಎಷ್ಟು ಬರುತ್ತೆ, 0.75, ಸೇಮ್ ಆನ್ಸರ್ ಬರುತ್ತೆ. ಇವಾಗ ವೈ ಮೈನಸ್ ವೈ ಬಾರ್ ಈಸ್ ಈಕ್ವಲ್ ಟು, ವೈ ಬಾರ್ ಎಷ್ಟು ಬಂದಿದೆ, 5 ಇದೆ. ಬರ್ಕೊಳ್ಳೋಣ, 5 ಇದೆ. ಈಸ್ ಈಕ್ವಲ್ ಟು ಬಿ ಎಷ್ಟಿದೆ, 0.75 ಇದೆ. ಎಕ್ಸ್ ಗೊತ್ತಿಲ್ಲ, ಎಕ್ಸ್ ಬಾರ್ ಎಷ್ಟಿದೆ, 8 ಇದೆ. ಇವಾಗ ವೈ ಮೈನಸ್ 5 ಈಸ್ ಈಕ್ವಲ್ ಟು 0.75 ಇಂಟು ಎಕ್ಸ್, 0.75 ಎಕ್ಸ್ ಮೈನಸ್ 0.75 ಇಂಟು 8 ಮಾಡಿದ್ರೆ ನಮಗೆ 6 ಬರುತ್ತೆ. ವೈ ಮೈನಸ್ 5 ಈಸ್ ಇವಾಗ ವೈ ಈಸ್ ಈಕ್ವಲ್ ಟು 0.75 ಎಕ್ಸ್, ಇಲ್ಲಿ ಮೈನಸ್ 5 ಅದು ಇಲ್ಲಿ ಬಂದರೆ ಪ್ಲಸ್ 5 ಮೈನಸ್ 6. ವೈ ಈಸ್ ಈಕ್ವಲ್ ಟು 0.75 ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 1, ಇದೇನಾಗುತ್ತೆ, ಈಕ್ವೇಷನ್ 2 ಆಗುತ್ತೆ ಓಕೆನಾ. ಇವಾಗ ನಿಮ್ಮದು ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಯಾವುದು, ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್ ಅನಾಲಿಸಿಸ್.
ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನೋಟ್ಸ್ ಏನಾದರೂ ಬೇಕಂದರೆ ಇವಾಗ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನೋ ಅದೇ ನೋಟ್ಸನ್ನ PDF ಮಾಡ್ತೀನಿ. ಬೇಕಂದರೆ ನೀವು ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ DM ಮಾಡಿ ನಾನು ನೋಟ್ಸನ್ನ ಇನ್ಸ್ಟಾದಲ್ಲಿ DM ಮಾಡಿದ್ರೆ ನೋಟ್ಸನ್ನ ಸೆಂಡ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.